SITಗೆ ಬೇಕಾ? SIT ಎಲ್ಲಿಂದ ಕೆಲಸ ಶುರು ಮಾಡುತ್ತೆ? ಬರೀ SIT ಸ್ಥಾಪನೆ ಮಾಡಿ ಮಲ್ಕೊಂಡ್ಬಿಟ್ರೆ ರಾಜ್ಯ ಸರ್ಕಾರ ಬಿಸಿ ಬಿಸಿ ಕಳ್ಳೆ ಬೀಜ ತಿನ್ನಿಸ್ತಾ ಇದೆ. SIT ರಚನೆ ಮಾಡಿ 3 ದಿವಸ ಕಳೆದೋಯ್ತು. SIT ಒಂದು ನೋಟಿಸ್ ಸಹ ಏನೂ ಇಲ್ಲ. ಸಾರ್ವಜನಿಕರಿಗೆ ಇದೆಲ್ಲ ಬೇಕಾಗಿದೆ ಅಥವಾ SIT ಅಂತ ಹೇಳಿ ಎಲ್ಲಾರನ್ನೂ ಮುಗಿಸ್ಬಿಡ್ತೀರಾ? ಕುಂಬಳಕಾಯಿ ಕಳ್ಳ ಅಂತ ಇವ್ರಿಗೆ ಯಾಕಪ್ಪ? ನೀನ್ ಕಳ್ಳ ಆದ್ರೆ ನಿನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಹುಚ್ಚ SIT ಮಾಡಕ್ಕೆ. ಸಾಕಷ್ಟು ಜನಕ್ಕೆ ಇವರು ಬೆದರಿಕೆ ಭಯ ಉಳಿಸಕ್ಕೆ ನೋಟಿಸ್ಗಳನ್ನ ಕೊಡೋದು, ಕೇಸ್ಗಳನ್ನ ಹಾಕೋದು ಮಾಡ್ತಾ ಇದ್ದಾರೆ. SIT ಸಿದ್ದಣ್ಣ ಮಾಡಿರೋದು ಮಲ್ಕೊಂಡಿದ್ಯಂತೆ. SIT ಏನ್ ಮಾಡ್ತಾ ಇದೆ? ನಿದ್ದೆ ಬರ್ತಾ ಇದೆ ಗುರು, ಕೆಲಸ ಇಲ್ಲ, ಏನು ಕೊಟ್ಟಿಲ್ಲ. SIT ಮಾಡ್ಬಿಟ್ಟು ಸಿದ್ದಣ್ಣ ಅವರ ಬಿಟ್ಬಿಟ್ಟಿದ್ದಾರೆ, ನಾವು ಮಲ್ಕೊಂಡಿದ್ದೀವಿ. ಗುಡ್ ಮಾರ್ನಿಂಗ್ ಕರ್ನಾಟಕ, ನಮಸ್ಕಾರ. ನಮಸ್ಕಾರ ಬೆಂಗಳೂರು, ನಮಸ್ಕಾರ ಪ್ರಪಂಚದ ಯಾವುದೇ ಮೂಲೆಯಲ್ಲಿ. ಯಾಕಂದರೆ ಸಾಕಷ್ಟು ಜನ ನಮ್ಮ ಫ್ಯಾನ್ಸ್ ಫ್ರಮ್ ದುಬೈ, ಜರ್ಮನಿ, ಇಟಲಿಯಲ್ಲಿ ನಮಗೆ ಸಾಕಷ್ಟು UK, ಅಮೆರಿಕ, ಕೆನಡಾ, ಸಾಕಷ್ಟು ದೇಶಗಳಿಂದ ನಮ್ಮ ಈ ಲೈವ್ ಪ್ರೋಗ್ರಾಮನ್ನು ಮತ್ತು ನಮ್ಮ ಈ ವಿಚಾರಗಳನ್ನು ಬೇರೆ ಬೇರೆ ದೇಶಗಳಿಂದ ನೋಡಿ ಆನಂದ ಪಡ್ತಾರೆ, ಮೆಸೇಜ್ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. SIT ಫಾರಂ ಆಗಿ 3 ದಿವಸ ಆಯಿತು. ನಮಸ್ಕಾರ. SIT ಫಾರಂ ಆಗಿ 3 ದಿವಸಗಳೇ ಕಳೆದು ಹೋಯಿತು. ಒಂದು ನೂಲು ಸಹ ಮುಂದೆ SIT ಮುಂದೆ ಹೋಗಿಲ್ಲ. SIT ಎಲ್ಲಿ ರಿಪೋರ್ಟಿಂಗ್ ಮಾಡ್ತಾರೆ? SITದು ಕ್ವಾರ್ಟರ್ಸ್ ಎಲ್ಲಿ? ವೇರ್ ಇಸ್ ದ SIT ಟೀಮ್? SIT ಟೀಮ್ಗೆ ಜಾಗ ಎಲ್ಲಿ ಕೊಟ್ಟಿದ್ದಾರೆ? SITಗೆ ಬೇಕಾದಂಥ ವಾಹನಗಳನ್ನ ಎಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ? SITಗೆ ಬೇಕಾ? SIT ಎಲ್ಲಿಂದ ಕೆಲಸ ಶುರು ಮಾಡುತ್ತೆ? SITಗೆ ಸಪೋರ್ಟಿಂಗ್ ಬೇಕಾದಂಥ ಮೆಡಿಕಲ್ ಟೀಮು, SITಗೆ ಸಪೋರ್ಟ್ ಬೇಕಾದಂಥ DNA ಟೀಮು, SITಗೆ ಸಪೋರ್ಟ್ ಬೇಕಾದಂಥ ಡಾಗ್ ಸ್ಕ್ವಾಡ್ಸು, ವಿಡಿಯೋಗ್ರಾಫಿ ಟೀಮು, ಎಕ್ಸ್ಕವೇಷನ್ ಟೀಮು ಎಲ್ಲಿಂದ ಶುರು ಮಾಡುತ್ತೆ SIT? ಬರೀ SIT ಸ್ಥಾಪನೆ ಮಾಡಿ ಮಲ್ಕೊಂಡ್ಬಿಟ್ರೆ ಬರೀ ಜನರಿಗೆ ರಾಜ್ಯ ಸರ್ಕಾರ ಬಿಸಿ ಬಿಸಿ ಕಳ್ಳೆ ಬೀಜ ತಿನ್ನಿಸ್ತಾ ಇದೆ. SIT ರಾಜ್ಯದ ಜನತೆ ನೀವೆಲ್ಲ ಯೋಚನೆ ಮಾಡಬೇಕು. SIT ರಚನೆ ಮಾಡಿ 3 ದಿವಸ ಕಳೆದೋಯ್ತು. SITದೊಂದು ನೋಟಿಸ್ ಸಹ ಏನೂ ಇಲ್ಲ. SIT ರಚನೆ ಆಗಿದೆ ಅಷ್ಟೇ. SIT ಎಲ್ಲಿ ಕೂತ್ಕೊಳ್ಳುತ್ತೆ? SITಗೆ ಸಾರ್ವಜನಿಕರು ಮಾಹಿತಿ ಕೊಡಬೇಕು, ಸಾಕ್ಷ್ಯಗಳನ್ನು ಕೊಡಬೇಕು. SIT ಕಚೇರಿ ಎಲ್ಲಿದೆ? SIT ಅವರ ದೂರವಾಣಿ ಸಂಪರ್ಕ ಏನು? SIT ಅವರ ಮೊಬೈಲ್ ನಂಬರ್ಗಳೇನು? ಯಾರಾದರೂ ಕಳೆದ 20 ವರ್ಷದಲ್ಲಿ ಮಿಸ್ಸಿಂಗ್ ಆಗಿದ್ರೆ SIT ಅವ್ರನ್ನ ಸಂಪರ್ಕ ಹೇಗೆ ಮಾಡೋದು? SIT ಅವ್ರಿಗೆ ಸಾಕ್ಷ್ಯಗಳನ್ನ, ಈ ಹತ್ಯಾಕಾಂಡದ ಸಾಕ್ಷ್ಯಗಳಿದೆ, ವಿಡಿಯೋಗಳಿದೆ, ಫೋಟೋಗಳಿದೆ, ಯಾರ ಕೈಗೆ ನಾವು ತಗೊಂಡೋಗಿ ಕೊಡೋದು? ಅಕ್ಲಾಜ್ಮೆಂಟ್ ಯಾರು ಕೊಡ್ತಾರೆ? SITನ ಸಂಪರ್ಕ ಮಾಡಬೇಕಾದ್ರೆ ಒಂದು ಆಫೀಸ್ ಬೇಕಾಗಿದೆ, ಒಂದು ಅಡ್ರೆಸ್ ಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಪಬ್ಲಿಕ್ ರಿಲೇಷನ್ ಆಫೀಸರ್ ಬೇಕಾಗಿದೆ, ಇನ್ವೆಸ್ಟಿಗೇಷನ್ ಟೀಮ್ ಬೇಕಾಗಿದೆ. ನಾವು ಯಾರನ್ನ ಸಂಪರ್ಕ ಮಾಡೋದು? ಪಬ್ಲಿಕ್ ಅವರು ಯಾರಾದರೂ ಕಳೆದು ಹೋಗಿದ್ರೆ ಅಥವಾ ಯಾರ ಬಳಿನಾದ್ರೂ ಸಾಕ್ಷ್ಯಗಳಿದ್ರೆ ಈ ಹತ್ಯಾಕಾಂಡ ಸಂಬಂಧಪಟ್ಟಂಗೆ ಬಂದು ಡೆಪಾಸಿಟ್ ಮಾಡಕ್ಕೆ ಒಂದು ಭಯವಿಲ್ಲದಂತ ಪರಿಸ್ಥಿತಿಯನ್ನ SIT ನಿರ್ಮಾಣ ಮಾಡಬೇಕು. SITನ ಸಂಪರ್ಕ ಮಾಡಲಿಕ್ಕೆ ಕಚೇರಿ ವಿಳಾಸ ಏನು? SITಗೆ ನಾವು ವಿಡಿಯೋಗಳನ್ನ, ಪ್ರೂಫ್ಗಳನ್ನ ಕಳಿಸ್ಲಿಕ್ಕೆ ಎಷ್ಟು ಸುರಕ್ಷಿತ? ಆಮೇಲೆ ಮಾಹಿತಿ ಕೊಡುವಂತ ಸಾಕ್ಷ್ಯಾಧಾರಗಳು ಅಥವಾ ಕಳಿಸುವಂತ ವ್ಯಕ್ತಿಗಳ ಮಾಹಿತಿನ ಎಷ್ಟರ ಮಟ್ಟಿಗೆ ಗೌಪ್ಯವಿರುತ್ತೆ? SIT ಆಪರೇಷನ್ಸ್ ಅಫಿಷಿಯಲ್ ಆಗಿ ಯಾವಾಗ ಶುರು ಮಾಡ್ತೀರಾ? SITಯ ಉದ್ದೇಶ ಏನು? ಬರೀ ಇನ್ವೆಸ್ಟಿಗೇಷನ್ ಮಾಡಿ ಸರ್ಕಾರಕ್ಕೆ ರಿಪೋರ್ಟ್ ಕೊಡೋದಾದ್ರೆ ಚಾರ್ಜ್ ಶೀಟ್ ಫೈಲ್ ಮಾಡೋ ಪವರ್ಸ್ ಇಲ್ವಾ? ಯಾವ ಪವರ್ಸ್ ಇದೆ SITಗೆ? ಸಾರ್ವಜನಿಕರಿಗೆ ಇದೆಲ್ಲ ಬೇಕಾಗಿದೆ. ಆಮೇಲೆ SIT ರಚನೆ ಮಾಡಿ ಸರ್ಕಾರ ಮೌನವಾಗಿ ಕೂತ್ಕೊಂಡ್ರೆ ಈ ಹತ್ಯಾಕಾಂಡನ ಮುಂದೆ ತಗೊಂಡೋಗೋದು ಯಾರು? ಯಾವ ರೀತಿ ಪ್ರಜ್ವಲ್ ರೇವಣ್ಣ ಆರೋಪಿ, ಅತ್ಯಾಚಾರಿ ಆರೋಪಿಯ ವಿಚಾರದಲ್ಲಿ ಸರ್ಕಾರ ಯಾವ ರೀತಿ ಟೈಮ್ ಟು ಟೈಮ್ ಎಲ್ಲಿ SIT ಅಥವಾ ಬೆಂಗಳೂರಲ್ಲಿ ಇರುತ್ತಾ, ಮಂಗಳೂರಲ್ಲಿ ಇರುತ್ತಾ, ಎಲ್ಲಿರುತ್ತೆ? SITಗೆ ಒಂದು ಕಚೇರಿ ಅಡ್ರೆಸ್ ಬೇಕಲ್ವಾ? SITಗೆ ಮ್ಯಾನ್ ಪವರ್ ಬೇಕಲ್ವಾ? SITಗೆ
ವೆಹಿಕಲ್ಸ್ ಬೇಕಲ್ಲ, ಆಂಬ್ಯುಲೆನ್ಸಸ್ ಬೇಕಲ್ಲ, ಮೆಡಿಕಲ್ ಟೀಮ್ ಬೇಕಲ್ವಾ, ಡೆಡಿಕೇಟೆಡ್ ಮೆಡಿಕಲ್ ಟೀಮ್, ಪೋಸ್ಟ್ ಮಾರ್ಟಮ್, DNA, ಫಾರೆನ್ಸಿಕ್ ಲ್ಯಾಬೇ ಬೇಕಾಗುತ್ತೆ. ಯಾಕಂದ್ರೆ 3,000 ಹೆಣ, ಸಾವಿರಕ್ಕೂ ಹೆಚ್ಚು ಹೆಣಗಳು ಅಂತಂದ್ರೆ ಫಾರೆನ್ಸಿಕ್ ಲ್ಯಾಬು ಏನ್ ಆದೇಶ ಇದೆ, ಸಾರ್ವಜನಿಕರಿಗೆ ಇದೆಲ್ಲ ಬೇಕಾಗಿದೆ. ಖರ್ಚು ವೆಚ್ಚಗಳಿಗೆ ಫೈನಾನ್ಷಿಯಲ್ ಗ್ರಾಂಟ್ಸ್ ಈ ಒಂದು SITಗೆ ಏನ್ ಕೊಟ್ಟಿದ್ದೀರಾ? ಮ್ಯಾನ್ ಪವರ್, ಸ್ಟಾಫ್, ಇನ್ಫ್ರಾಸ್ಟ್ರಕ್ಚರ್, ಕಂಪ್ಯೂಟರ್ಸ್ ಬೇಕಾಗತ್ತೆ, ಲ್ಯಾಪ್ಟಾಪ್ಸ್ ಬೇಕಾಗತ್ತೆ, ಪ್ರೊಫೆಷನಲ್ ಹ್ಯಾಂಡಿಕ್ಯಾಮ್ಸ್, ಕ್ಯಾಮ್ರಾಮ್ಯಾನ್ಸ್, ವಿಡಿಯೋಗ್ರಾಫರ್ಸ್, ಇದನ್ನೆಲ್ಲ ಸ್ಟೋರೇಜ್ ಮಾಡಲಿಕ್ಕೆ ಒಂದು ಒಳ್ಳೆಯ ಕಂಪ್ಯೂಟರ್ಸ್ ಅಂಡ್ ಬೇಕಾಗುತ್ತೆ, ಪ್ರಿಂಟರ್ಸ್ ಬೇಕಾಗುತ್ತೆ, ಮೌಸ್, ಪ್ರಿಂಟರ್ಸ್, ಕ್ಯಾಮ್ರಾಮ್ಯಾನ್, CCTV ಎಲ್ಲ ಬೇಕಾಗತ್ತೆ. 3 ದಿವಸ ಆಯ್ತು SIT ಫಾರಂ ಮಾಡಿ. ಮುಂದೆ ಹೇಗೋಗುತ್ತೆ? ಅಥವಾ SIT ಅಂತ ಹೇಳಿ ಎಲ್ಲಾರನ್ನೂ ಮುಗಿಸ್ಬಿಡ್ತೀರಾ? ವಿ ವಾಂಟ್ ಅ ಗವರ್ಮೆಂಟ್ ಟು ಆಕ್ಟ್. ಬರೀ SIT ರಚನೆ ಮಾಡಿ ಮೌನವಾಗಿ ಕೂತ್ಕೊಂಡ್ರೆ, ಆಮೇಲೆ ಯಾರೋ ಹೇಳಿದ್ರು ಸುಮಾರು ಈ ಸಾಮಾಜಿಕ ಜಾಲತಾಣದಲ್ಲಿ 8,800 ಕಂಟೆಂಟ್ ಅನ್ನ ಗ್ಯಾಗ್ ಆರ್ಡರ್ ತಗೊಂಡ್ಬಂದಿದ್ದಾರಂತೆ, ಕೋರ್ಟ್ ಇಂದ ಆದೇಶ, ಅದನ್ನೆಲ್ಲ ಡೆಲೀಟ್ ಮಾಡಿ ಅಂತ. ಅಲ್ರಿ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಇವರು ಮುಟ್ನೋಡ್ಕೊಂಡು ಈ ರೀತಿ ಗ್ಯಾಗ್ ಆರ್ಡರ್ಸ್ ತಗೊಂಬಂತಂದ್ರೆ, ಈಗ ಇವರ ವಿರುದ್ಧ ಸಾರ್ವಜನಿಕರು ಮಾತಾಡಕ್ಕೆ ರೆಡಿ ಇದ್ದಾರೆ, ಸರ್ಕಾರ ರಕ್ಷಣೆ ಮಾಡಕ್ಕೆ ರೆಡಿ ಇಲ್ಲ. ನಿನ್ನೆ ಸಮಾನ ಮನಸ್ಕರು ಏನ್ ಸೇರಿದ್ದಾರೆ? ಜಸ್ಟಿಸ್ ಗೋಪಾಲ್ ಗೌಡ್ರು, ದ್ವಾರಕನಾಥ್, ಐ ಥಿಂಕ್ JDS ಅಲ್ಲಿ ಇರೋ ಸಾಕಷ್ಟು ವಕೀಲರುಗಳು, ಮತ್ತೆ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ನಮ್ಮಂತ ನ್ಯೂಟ್ರಲ್. ನಾನು ಕೇಳೋದಂದ್ರೆ ಅರ್ಜೆಂಟ್ ಆಗಿ ಮತ್ತೆ ಐ ಥಿಂಕ್ ಈ ಕೇಸಿನ ಈ ಕೇಸ್ಗೆ ಸಾಕಷ್ಟು ಜನ ವಾಲಂಟ್ರಿ ಮಾಡ್ತೀನಿ ಅಂತ ವಕೀಲರು ಬಂದಿದ್ದಾರೆ. ಸೊ ಒಂದು ವಕೀಲರ ಟೀಮ್ ಅನ್ನ ರೆಡಿ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ ಇವ್ರುಗಳು ಸಿವಿಲ್ ಸೂಟ್ ಹಾಕೋದು, ಡಿಫಾಮೇಶನ್ ಸೂಟ್ ಹಾಕೋದು, ಮತ್ತೆ ಒಂಥರ ಫುಲ್ ಗ್ಯಾಗ್, ದುಡ್ಡಿದೆ, ಒಳ್ಳೊಳ್ಳೆ ವಕೀಲರು ಸಿಗ್ತಾರೆ ಅಂತ ಗ್ಯಾಗ್ ಆರ್ಡರ್ ಕಂಟೆಂಟ್ ರಿಮೂವ್ ಮಾಡಕ್ಕೆ ತಗೊಂಬರೋದು. ಒಂದು ಈ ಹತ್ಯಾಕಾಂಡದ ವಿರುದ್ಧ, ಈ ದಣಿಗಳ ವಿರುದ್ಧ ಕರ್ನಾಟಕ ರಾಜ್ಯದಲ್ಲಿ ನಾನು ದ್ವಾರಕನಾಥ್ ಸರ್ನ, ಗೋಪಾಲ್ ಗೌಡ್ರ ಸರ್ನ ಕೇಳ್ಕೊಂಡಿದ್ದೀನಿ ಅಂತಂದ್ರೆ, ದಯಮಾಡಿ ನಾವೆಲ್ಲ ಕೈ ಜೋಡಿಸಿ ಒಂದು ವಕೀಲರ ಟೀಮ್ ಅನ್ನ ಕರ್ನಾಟಕದಲ್ಲಿ ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧವಾಗಿ ರೆಪ್ರೆಸೆಂಟ್ ಮಾಡಕ್ಕೆ ನಾನಾ ಕೋರ್ಟ್ ಅಲ್ಲಿ, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಬೇಕಾದ್ರೆ ನಾನು ಕೊಡ್ತೀನಿ, ಬೇಕಾದ್ರೆ, ಅಥವಾ ನಿಮ್ಮ ಹತ್ರ ಇರ್ಬೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಈ ಡಿಫಾಮೇಶನ್, ಈ ಗ್ಯಾಗ್ ಆರ್ಡರ್ಸ್ ಗಳನ್ನ ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧವಾಗಿ ತಗೊಂಡ್ಬರ್ತಾ ಇದ್ದಾರೆ ಈ ದಣಿಗಳು. ಇದಕ್ಕೆ ನಾವು ಲೀಗಲ್ ಟೀಮ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಇದಕ್ಕೆ ಒಂದು ರಿಲೀಫ್ ಅನ್ನ ಮಾಡ್ಕೊಬೇಕಿಲ್ಲ ಅಂದ್ರೆ ಸುಮ್ನೆ 339 ಜನಕ್ಕೆ ಏನೋ ನೋಟಿಸ್ ಕೊಟ್ಟಿದಾರಂತೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರಿಗೆ ಯಾಕಪ್ಪ? ನಾವ್ ಯಾರು ಕೂಡ ಹೆಸರು ಹೇಳಿಲ್ಲ, ಒಂದು ಕೋಡ್ ವರ್ಡ್ ಮಾಡ್ಕೊಂಡು ಮಾತಾಡ್ತಾ ಇದೀವಿ. ಡ್ಯಾಮೇಜ್ ಎಲ್ಲ ಆಗುತ್ತೆ. ನೀನ್ ಕಳ್ಳ ಆದ್ರೆ ನೀನ್ ಅರೆಸ್ಟ್ ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಏನೋ ಹುಚ್ಚ SIT ಮಾಡಕ್ಕೆ? ಪ್ರೈಮಾ ಫೇಶಿಯಾ ಎವಿಡೆನ್ಸ್ ಇಲ್ದ್ರೆ SIT ಫಾರಂ ಆಯ್ತಾ? ಡಿಫಾಮೇಶನ್ ನೋಟಿಸ್ಗಳು ಕೊಡೋದು, ಮತ್ತೆ ಕಂಟೆಂಟ್ ಅನ್ನ ಡೆಲೀಟ್ ಮಾಡಕ್ಕೆ ಗೂಗಲ್ಗೆ ಅವುಗಳಿಗೆ ಒಂದು ಗ್ಯಾಗ್ ಆರ್ಡರ್ಸ್ ಅನ್ನ 8,800 ಒಂದು ರ್ಯಾನ್ಸಮ್ ಆರ್ಡರ್ ತಗೊಂಡ್ಬಂದರೆ, ಸಂಬಂಧಪಟ್ಟವ್ರಿಗೆ ಕೋರ್ಟ್ ನೋಟಿಸ್ ಕೊಡಬೇಕು. ವಿ ವಿಲ್ ರೆಪ್ರೆಸೆಂಟ್ ಇನ್ ದ ಕೋರ್ಟ್. ಈಗ ಅರ್ಜೆಂಟ್ ಆಗಿ ನಿನ್ನೆ ಸಮಾನ ಮನಸ್ಕರು ಏನ್ ಸೇರಿದ್ರ, ದ್ವಾರಕನಾಥ್ ಅವರೇ, ಪ್ರದೀಪ್ ಅವರೇ, JDS ಪ್ರದೀಪ್ ಅವರೇ, ಮತ್ತೆ ಸಾಕಷ್ಟು ಜನ ವಕೀಲರ, ವಿ ನೀಡ್ ಟು ಕಾನ್ಸ್ಟಿಟ್ಯೂಟ್ ಒಂದು ವಕೀಲರ ಟೀಮ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ ಟು ರೆಪ್ರೆಸೆಂಟ್ ಇನ್ ಸಿವಿಲ್ ಕೋರ್ಟ್ಸ್. ಸಂಬಂಧಪಟ್ಟಂಗೆ ಸಾಕಷ್ಟು ಜನಕ್ಕೆ ಇವರು ಬೆದರಿಕೆ, ಭಯ ಹುಡ್ಸಕ್ಕೆ ನೋಟಿಸ್ಗಳನ್ನ ಕೊಡೋದು, ಕೇಸ್ಗಳನ್ನ ಹಾಕೋದು ಮಾಡ್ತಾ ಇದ್ದಾರೆ. ವಿ ನೀಡ್ ಟು ಸ್ಟ್ಯಾಂಡ್ ವಿತ್ ದ ಪಬ್ಲಿಕ್ ಫೀಲಿಂಗ್ಸ್ ಅಂಡ್ ಪ್ರೊಟೆಕ್ಟ್ ದಮ್ ಲೀಗಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ವಿ ಆರ್ ರೆಡಿ. ದಯಮಾಡಿ ಯಾರಾದ್ರೂ ಲೀಡ್ ತಗೊಂಡು ಒಂದು ಟೀಮ್ ಅನ್ನ ಕ್ರಿಯೇಟ್ ಮಾಡ್ತಾ ವಿ ವಿಲ್ ಹೆಲ್ಪ್ ಔಟ್, ವಿ ವಿಲ್ ರೆಪ್ರೆಸೆಂಟ್ ದೆಮ್. ನಮ್ಮ ಹತ್ರ ಒಂದು 10 ಜನ ವಕೀಲರು ಇದಾರೆ. ವಿ ವಿಲ್ ಜಾಯಿನ್ ಹ್ಯಾಂಡ್ಸ್. ನನ್ನ ಕಡೆಯಿಂದ 10 ಜನ, ನಾನು ಸೇರಿ 10 ಜನ ವಕೀಲರು, ವಿ ವಿಲ್ ಜಾಯಿನ್ ಹ್ಯಾಂಡ್ಸ್. ಯಾಕಂದ್ರೆ ಸಾಕಷ್ಟು ಜನಕ್ಕೆ ನೋಟಿಸ್ಗಳನ್ನ ಕೊಟ್ಟು ಭಯ ಹುಡಿಸ್ತಾ ಇದ್ದಾರೆ. ಸೊ ಇಫ್ ದಿಸ್ ಗೋಸ್ ಆನ್, ಜನ ಭಯ ಬೀಳ್ತಾರೆ. ಡಿಫಾಮೇಶನ್ ನೋಟಿಸು, ಗ್ಯಾಗ್ ಆರ್ಡರ್ಗಳು, ಸುಮ್ನೆ ನೆನ್ನೆ ಥರ್ಡ್ ಐ ಅವ್ರನ್ನು ಪಾರ್ಟಿ ಮಾಡಿ ಸ್ಟೇ ತಗೊಂಡ್ಬಂದಿದ್ದಾರೆ. ಥರ್ಡ್ ಐ ಹ್ಯಾಸ್ ಗಾನ್ ಟು ಸುಪ್ರೀಂ ಕೋರ್ಟ್. ಐ ರಿಯಲಿ ಅಪ್ರಿಶಿಯೇಟ್ ದ ಗಟ್ಸ್ ಆಫ್ ಸುಬ್ರಹ್ಮಣ್ಯ ಅವರ ಗಟ್ಸ್ ಅನ್ನ ನಾವು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಬೇಕು. ಮಾಧ್ಯಮಗಳಿಗೆ ನಾವು ಸಪೋರ್ಟ್ ಆಗಿ ನಿಂತ್ಕೊಬೇಕು. ಮಾಧ್ಯಮನ ಬೈಯೋದೊಂದೇ ಅಂತಲ್ಲ, ಮಾಧ್ಯಮಗಳ ಮೇಲೆ ಸ್ಟೇ ತಗೊಂಡ್ಬರ್ತಾ ಇದ್ದಾರೆ, ಮಾಧ್ಯಮಗಳ ಮೇಲೆ ಸಿವಿಲ್ ಸೂಟ್ಗಳನ್ನ ಫೈಲ್ ಮಾಡ್ತಾ ಇದ್ದಾರೆ. ಸಾಮಾನ್ಯ ನಾಗರಿಕರು ಏನೋ ತಮ್ಮ ಸಂವಿಧಾನದ ವಾಕ್ ಸ್ವಾತಂತ್ರ್ಯ ಮೂಲಕ ಮಾತಾಡ್ತಾ ಇದ್ರೆ, ದೇಶದಲ್ಲಿ ಸಂವಿಧಾನ ಇರೋದೇ ಮರ್ತೋಗಿದೆ.
ಯಾಕಂದ್ರೆ ಈಗ ಮಾತಾಡ್ತಾರವ್ರಿಗೆಲ್ಲ ವಿರುದ್ಧವಾಗಿ ನೋಟಿಸ್ ಕೊಟ್ರೆ ಅವ್ರು ಯಾರು ವಿಡಿಯೋ ಮಾಡಲ್ಲ. ಈಗ ನಾವುಗಳು ವಕೀಲರಾಗಿ ಬೆಂಗಳೂರು ಕರ್ನಾಟಕದಲ್ಲಿ ವಕೀಲರ ಟೀಮ್ ಏನಿದೆ, ಹತ್ಯಾಕಾಂಡದ ವಿರುದ್ಧವಾಗಿ ಏನು ವಕೀಲರ ಟೀಮ್ ನಿಂತಿದೆ, ವಿ ವಿಲ್ ಕಾನ್ಸ್ಟಿಟ್ಯೂಟ್ ಎ ಟೀಮ್. ಮತ್ತೆ ಈ ನೋಟಿಸ್ಗಳಿಗೆಲ್ಲ ವಿ ವಿಲ್ ವರ್ಕ್ಔಟ್ ಎಸ್ ಎ ಟೀಮ್. ನನ್ನ ಕಡೆಯಿಂದ ಒಂದು 10 ಜನ, ನಾನು ಸೇರಿ ಒಂದು 10 ಜನ ವಕೀಲರು ರೆಡಿ ಇದ್ದೀವಿ. ಮಿಕ್ಕಿದವರೆಲ್ಲ ಸೇರ್ಕೊಂಡ್ರೆ ಅಟ್ಲೀಸ್ಟ್ ವಿಲ್ ರೆಪ್ರೆಸೆಂಟ್ ಏನೋ ಆ ಮೀಡಿಯಾಗಳ ಮೇಲೆ ಸ್ಟೇ ತಗೊಂಡ್ಬಂದಿದ್ದಾರೆ. 339 ಜನಕ್ಕೆ ಸಿವಿಲ್ ಡಿಫಾಮೇಶನ್ ನೋಟಿಸ್ಗಳನ್ನ ಕೊಟ್ಟಿದ್ದಾರಂತೆ, ಗ್ಯಾಗ್ ಆರ್ಡರ್ ತಗೊಂಡ್ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವರ್ಕ್ ಟುಗೆದರ್ ಅಂಡ್ ಸಪೋರ್ಟ್ ಇಲ್ಲಿ ಸಾಮಾನ್ಯ ಜನರ ಬಾಯಿನ ಮುಚ್ಚಕ್ಕೆ ನೋಟಿಸ್ಗಳನ್ನ ಕೊಡೋದು. ಕೋಮಳಕಾಯಿ ಕಳ್ಳ SIT ಇನ್ನ ಶುರುನೇ ಮಾಡಿಲ್ಲ, ಹಾಗೆ ಇವ್ರದ್ದು ಉಚ್ಚಾಟಗಳು ಶುರು ಮಚ್ಕೊಂಡ್ರು ಉಚ್ಚಾಟ. ಸೊ ಇಟ್ಸ್ ವಿ ವಾಂಟ್ ಸ್ಟೇಟ್ ಅಲ್ಲಿ ಒಂದು ಲೀಗಲ್ ಟೀಮ್ ಅನ್ನ ಮಾಡ್ಕೊಳ್ಳೋಣ. ವೆದರ್ ಇಟ್ ಇಸ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆರ್ ಸಿವಿಲ್ ಕೋರ್ಟ್, ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗೆ ವಿ ವಿಲ್ ರೆಪ್ರೆಸೆಂಟ್. ಹೈಕೋರ್ಟ್ ಅಲ್ಲಿ ಆಗೋರು ಹೈಕೋರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಣ, ಸುಪ್ರೀಂ ಕೋರ್ಟ್ ಅಲ್ಲಿ ಆಗೋರು ಸುಪ್ರೀಂ ಕೋರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಣ. ಆಮೇಲೆ ಈ ಡಿಫಾಮೇಶನ್ ಸೂಟ್ ನೋಟಿಸ್ಗಳಿಗೆ ರಿಪ್ಲೈ ಎಲ್ಲ ಕೊಡಬೇಕಾಗುತ್ತೆ. ವಿಲ್ ಕಾನ್ಸ್ಟಿಟ್ಯೂಟ್ ಟೀಮ್ ಅಂಡ್ ಹೆಲ್ಪ್ ದ ಸೊಸೈಟಿಗೆ ಕಾನೂನಾತ್ಮಕವಾಗಿ ಕೂಡ ನಿಂತ್ಕೊಳ್ಳೋ ಅಂತ ಅವಶ್ಯಕತೆ ಇದೆ. ನಮ್ಮ ಕಡೆಯಿಂದ ಒಂದು 10 ಜನ ರೆಡಿ ಇದ್ದೀವಿ. ಯಾರಾದರೂ ದಯಮಾಡಿ ಪ್ರದೀಪ್ JDS ಪ್ರದೀಪ್ ದಯಮಾಡಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ವಕೀಲರುಗಳದು ಯಾರ್ಯಾರಿಗೆ ನೋಟಿಸ್ ಬಂದಿದೆಯೋ ನಾವೇ ಉಚಿತವಾಗಿ ಅವ್ರ ಜೊತೆ ನಿಂತ್ಕೊಳ್ಳೋಣ. ವಿ ವಿಲ್ ರಿಪ್ಲೈ ದರ್ ನೋಟಿಸಸ್ ಮಾಡಬೇಕಾಗತ್ತೆ ಅಲ್ವಾ? ನೋಡೋಣ. ಅಥವಾ ಅವರ ವಿರುದ್ಧ ಈ ಅನ್ಯಾಯದ ವಿರುದ್ಧ ನಿಂತ್ಕೊಂಡ್ರೋ ವಕೀಲರ ತಾಕತ್ತು ದೊಡ್ಡದ ಸಮಯ ತೀರ್ಮಾನ ಮಾಡಲಿ. ಐ ಥಿಂಕ್ ಪ್ರದೀಪ್ AP ರಂಗನಾಥ್ ಅವರೇ, ರಂಗಣ್ಣ ದಯಮಾಡಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ. ನನ್ನ ಕಡೆಯಿಂದ 10 ಜನ ವಕೀಲರು ನಮ್ ಕೆಲಸ ಮಾಡಿಕೊಂಡು ಫ್ರೀ ಸಮಯದಲ್ಲಿ ಈ ಒಂದು ಹತ್ಯಾಕಾಂಡದ ಯಾರ್ಯಾರು ನೋಟಿಸ್ ಕೊಡ್ತಾರೋ ಅವ್ರಿಗೆಲ್ಲ ರಿಪ್ಲೈ ಕೊಡೋಣ. ಅಂಡ್ ಡೆಫಿನೆಟ್ಲಿ ಸಾರ್ವಜನಿಕರು ಯಾರು ಭಯ ಬೀಳ್ಬೇಡಿ. ನಿಮ್ಗೆ ಯಾರ್ಯಾರು ನೋಟಿಸ್ ಬಂದಿದೆಯೋ ಒಂದ್ಸತಿ ನಾವು ಇದನ್ನ ಈ ಟೀಮ್ ಅನ್ನ ಮಾಡ್ಕೊಂಡ್ಮೇಲೆ ಯು ಕ್ಯಾನ್ ವಿ ವಿಲ್ ಹೆಲ್ಪ್ ಯು. ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಇವತ್ತೊಂದು ಅಟ್ ಎನಿ ಕಾಸ್ಟ್ ಒಂದು ಟೀಮ್ ಮಾಡ್ಬಿಡೋಣ. ಈ ವಕೀಲರ ಟೀಮ್ ಒಂದು ಕಾನ್ಸ್ಟಿಟ್ಯೂಟ್ ಆಯ್ತು ಅಂತಂದ್ರೆ ಯಾರ್ಯಾರಿಗೆ ನೋಟಿಸ್ ಬಂದಿದೆ ನಾವೇ ಉಚಿತವಾಗಿ ಇದಕ್ಕೆ ರಿಪ್ಲೈ ಕೊಡ್ತೀವಿ. ವಿ ವಿಲ್ ರೆಪ್ರೆಸೆಂಟ್. ನಾವು ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ತೀವಿ. ನೀವು ಯಾರು ಎದುರುವಂತ ಅವಶ್ಯಕತೆ ಇಲ್ಲ. 1.5 ಲಕ್ಷ ಅಡ್ವೊಕೇಟ್ಸ್ ಇದಾರೆ. ನಮಗೆ 1.5 ಲಕ್ಷ ಬೇಡ. ಕರೆಕ್ಟ್ ಆಗಿ 500 ಜನ ಅಡ್ವೊಕೇಟ್ಗಳು ಈ ಒಂದು ಟೀಮ್ ಅನ್ನ ಮಾಡ್ಕೊಂಡ್ರೆ ನೇತ್ರಾವತಿ ನದಿ ನೀರನ್ನ ಕುಡಿಸಬಹುದಪ್ಪ. ಅಲ್ಲ, ಈಗ ನಾವು ಕೋರ್ಟ್ಗೆ ನೋಟಿಸ್ ಕೊಡಕ್ಕೆ ನಾವು ಬೇಡ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ದಣಿಗಳು ಮೆರೆದೇ ಮೇಳ್ತಾರೆ. ದೇ ವಿಲ್ ವರ್ಕ್ಔಟ್ ಎನಿ ಆಪ್ಷನ್ ಅವೈಲೇಬಲ್. ಯಾವುದೇ ರೀತಿಯ ಆಪ್ಷನ್ ಅನ್ನ ಜನರ ಬಾಯಿನ ಮುಚ್ಚಕ್ಕೆ ಕೋರ್ಟ್ಗಳಿಗೆ ಸುಳ್ಳು ರೆಪ್ರೆಸೆಂಟ್ ಮಾಡಿ ಗ್ಯಾಗ್ ಆರ್ಡರ್ಗಳು, ಸ್ಟೇ ಆರ್ಡರ್ಗಳನ್ನ ತರಕ್ಕೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ಅವರ ವಕೀಲರ ಮುಂದೆ ಮಾಡ್ಕೊಳ್ತಾ ಇದ್ದಾರೆ. ವಿರುದ್ಧವಾಗಿ ಹತ್ಯಾಕಾಂಡದ ನ್ಯಾಯ ಕೇಳಕ್ಕೋಸ್ಕರ ಕರ್ನಾಟಕದಲ್ಲಿ ವಿರುದ್ಧದ ಧ್ವನಿಯ ವಕೀಲರು ಒಂದು ಟೀಮ್ ಮಾಡಬೇಕಾಗಿದೆ. ನಾನೀಗ ಮಾತಾಡ್ತೀನಿ, ಪ್ರದೀಪ್ ಹತ್ರ ಮಾತಾಡಿ ವಿಲ್ ಆಸ್ಕ್ ದೆಮ್ ಟು ಕಾನ್ಸ್ಟಿಟ್ಯೂಟ್ ಎ ಟೀಮ್. ನಾವು 10 ಜನ ಅಡ್ವೊಕೇಟ್ಗಳು ಉಚಿತವಾಗಿ ವಿ ವಿಲ್ ಸರ್ವ್ ದ ಪೀಪಲ್. ಯಾರನ್ನ ದಣಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನೋಟಿಸ್ಗಳನ್ನ ಕೊಡ್ತಾ ಇದ್ದಾರೆ, ನಾವು ನಿಮ್ ಪರವಾಗಿ ನಿಂತ್ಕೊಳ್ತೀವಿ. ನೀವು ಯಾರು ವರಿ ಮಾಡಬೇಡಿ. ವಿ ವಿಲ್ ಸ್ಟ್ಯಾಂಡ್ ವಿತ್ ಯು. ಪ್ರೊಟೆಕ್ಟ್ ಮಾಡ್ತೀವಿ. ಅವರು ಸುಪ್ರೀಂ ಕೋರ್ಟ್ಗೆ ಅವರು ಕೂಡ ಪ್ರೊಟೆಕ್ಟ್ ಮಾಡ್ತೀವಿ. ನೀವೇನು ವರಿ ಮಾಡಬೇಡಿ. ನಾನು ಜಸ್ಟ್ ಗಿವ್ ಮಿ ಟೈಮ್ ಟಿಲ್ ಈವ್ನಿಂಗ್, ಸಂಜೆ ಒಳಗೆ ಟೈಮ್ ಕೊಡಿ. ನಾನು ಒಂದು ಟೀಮ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿಸ್ತೀನಿ, ವಕೀಲರ ಟೀಮು. ನಾನು ಇರ್ತೀನಿ, ನಮ್ಮ ಹುಡುಗರು ಇರ್ತಾರೆ, ನಮ್ಮ ಟೀಮು ಇರುತ್ತೆ. ವಿ ವಿಲ್ ಹೆಲ್ಪ್ ದ ಪೀಪಲ್. ಯಾರ್ಯಾರಿಗೆ ನೋಟಿಸ್ ಆಗಿದೆ ನಮ್ಮ ಕಡೆಯಿಂದ ವಿ ವಿಲ್ ಅಸಿಸ್ಟ್ ಯು. ನಾವೇ ರಿಪ್ಲೈ ಕೊಡ್ತೀವಿ. ನೀವು ಯಾರು ವರಿ ಮಾಡಬೇಡಿ, ಪ್ಯಾನಿಕ್ ಆಗಬೇಡಿ, ಭಯ ಬೀಳ್ಬೇಡಿ. ಮೊದಲನೇದಾಗಿ ಭಯ ಬೀಳ್ಬೇಡಿ, ಓಕೆನಾ? ಅಂಡ್ ಥಿಂಗ್ಸ್ ವಿಲ್ ವರ್ಕ್ಔಟ್. ಅಂಡ್ SIT ಸಿದ್ದಣ್ಣ ಮಾಡಿರೋದು ಮಲ್ಕೊಂಡಿದ್ಯಂತೆ. SIT ಏನ್ ಮಾಡ್ತಾ ಇದೆ? ನಿದ್ದೆ ಬರ್ತಾ ಇದೆ ಗುರು, ಕೆಲಸ ಇಲ್ಲ, ಏನು ಕೊಟ್ಟಿಲ್ಲ. SIT ಮಾಡ್ಬಿಟ್ಟು ಸಿದ್ದಣ್ಣ ಅವರ ಬಿಟ್ಬಿಟ್ಟಿದ್ದಾರೆ. ನಾವು ಮಲ್ಕೊಂಡಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.